ವಾಲ್ಮೀಕಿ ನಿಗಮ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸಲು ಹೈಕೋರ್ಟ್ ನಿರಾಕರಿಸಿದೆ. ಯೂನಿಯನ್ ಬ್ಯಾಂಕ್ ಅರ್ಜಿಯನ್ನು ವಜಾ ಮಾಡಿದೆ. ಪ್ರಕರಣದ ವಿಚಾರಣೆ ಮುಗಿಸಿ ಕಾಯ್ದಿರಿಸಿದ ಆದೇಶವನ್ನು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂಥ ಏಕಸದಸ್ಯ ಪೀಠ ಇವತ್ತು ಪ್ರಕಟಣೆಯನ್ನು ಮಾಡಿತು. ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಲು ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 35A ಅಡಿಯ ವ್ಯಾಖ್ಯಾನ ಒಪ್ಪಲಾಗದು ಅಂತ ಹೇಳಿದ್ದಾರೆ. ಯೂನಿಯನ್ ಬ್ಯಾಂಕ್ ಮನವಿಯನ್ನು ಒಪ್ಪಿದ್ರೆ ಇನ್ಮುಂದೆ ಪ್ರತಿಯೊಂದು ಬ್ಯಾಂಕ್ ಕೂಡ ತನಿಖೆಗೆ ಕೇಳಬಹುದು. ಹೀಗೆ ಮಾಡಿದಲ್ಲಿ ದೆಹಲಿ ಪೊಲೀಸ್ ಕಾಯ್ದೆ ಅನುಪಯುಕ್ತ ಆಗಲಿದೆ. ಹೀಗಾಗಿ ಸಿಬಿಐ ತನಿಖೆಗೆ ಪ್ರಕರಣವನ್ನು ವಹಿಸಲು ಸಾಧ್ಯವಿಲ್ಲ. ಎಸ್ಐಟಿಯ ತನಿಖೆ ನಡೆಸಲಿ ಅಂತ ಹೈಕೋರ್ಟ್ ಹೇಳಿದೆ. ಆದರೆ ಈಗಾಗಲೇ ದಾಖಲಾಗಿರುವ ಸಿಬಿಐ ಎಫ್ಐಆರ್ಗೆ ತಡೆ ಇಲ್ಲ ಅಂತಾನು ಸ್ಪಷ್ಟಪಡಿಸಿದೆ. ಹೈಕೋರ್ಟ್ ತೀರ್ಪನ್ನು ಸಚಿವ ಪ್ರಿಯಾಂಕ ಖರ್ಗೆ ಸ್ವಾಗತಿಸಿದ್ದಾರೆ. ಮತ್ತೊಂದು ಕಡೆಗೆ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಯೂನಿಯನ್ ಬ್ಯಾಂಕ್ ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ಬಟ್ ಈ ಪ್ರಕರಣದಲ್ಲಿ ಈಗ ಆಲ್ರೆಡಿ ತನಿಖೆ ಇಡಿಯವರು ಕೂಡ ಎಂಟ್ರಿ ಆಗಿರೋದ್ರಿಂದ ಅದರ ಬಗ್ಗೆ ವಿವರವನ್ನು ಹೇಳಿದ್ದಾರೆ. ಇಷ್ಟಿಷ್ಟು ದುಡ್ಡು ಅಲ್ಲಲ್ಲಿ ಹಂಚಿಕೆ ಆಗಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸೊ ಈಗ ಹೈಕೋರ್ಟ್ ಇದಕ್ಕೆ ಸ್ಟೇ ಮಾಡಿದ ಕಡೆ ಹೈಕೋರ್ಟು ಯಾರು ತಪ್ಪನ್ನ ಮಾಡಿದ್ದಾರೆ ಅಥವಾ ಯಾರು ತಪ್ಪನ್ನ ಮಾಡಿಲ್ಲ ಅನ್ನೋದನ್ನು ಅವ್ರು ಹೇಳಿಲ್ಲ. ಸಿಬಿಐ ಬೇಡ ಎಸ್ಐಟಿ ಮಾಡಿ ಅಧಿಕಾರ ವ್ಯಾಪ್ತಿಗಳನ್ನು ನಿರ್ದಿಷ್ಟಪಡಿಸಿದ್ದಾರೆ ಮಾನ್ಯ ನ್ಯಾಯಮೂರ್ತಿಗಳು. ಓಕೆ, ಅವರು ಎಕ್ಸ್ ಮಾಡಿದ್ದಾರೆ, ವೈ ಮಾಡಿದ್ದಾರೆ, ವೈಗೆ ನನ್ನಿಂದ ಕ್ಲೀನ್ ಶೀಟ್ ತಗೊಳ್ಳಿ, ಎಕ್ಸ್ ಆರೋಪಿ ಅಪರಾಧಿ ಅಂತ ಹೈಕೋರ್ಟ್ ಹೇಳ್ತಿಲ್ಲ. ಇಲ್ಲ, ಹೌದು. ಎಸೆನ್ಷಿಯಲಿ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾನೂನಿನಲ್ಲಿ 50 ಕೋಟಿಯನ್ನ ಮೀರಿದ ಪ್ರಕರಣಗಳಲ್ಲಿ ಸಿಬಿಐ ಮಧ್ಯಪ್ರವೇಶಿಸಬೇಕು ಅಂತ ಇದೆ ನಿಯಮದಲ್ಲಿ ಅಲ್ವಾ. ಅದಕ್ಕೆ ಅವರೇನು ಹೇಳಿದ್ದಾರೆ, ನಾವು ಇದರೊಳಗೆ ಎಂಟ್ರಿ ಕೊಡಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಯೂನಿಯನ್ ಬ್ಯಾಂಕ್ಗೆ ತನ್ನ ಆಫೀಸರ್ಸಿನ ಮೇಲೇನೆ ಈ SIT ಎಂಬ ರಾಜ್ಯ ಸರ್ಕಾರದ ಪ್ರತಿನಿಧಿಯಂತೆ ಅವರಿಗೆ ಕಾಣಿಸಿದೆ. ಕಾಣಿಸಿರ್ಬೋದು SIT. ಹಾಗಾಗಿ ನಮ್ಮ ಅಧಿಕಾರಿಗಳ ಮೇಲೆ ತಿರುಗಿ ಬರ್ತಾ ಇದ್ದಾರೆ ಇವರು. ವಿ ನೀಡ್ ಟು ಪ್ರೊಟೆಕ್ಟ್ ಅವರ್ ಆಫೀಸರ್ಸ್ ಅಂತ ಅವ್ರು ಕೋರ್ಟಿಗೆ ಬಂದರು. ಬಟ್ SITನವರು ಅವ್ರು ಚಾರ್ಜ್ ಶೀಟ್ಗೆ ಬಂದಾಗ ಇದ್ರಲ್ಲಿ ಚಾರ್ಜ್ ಶೀಟ್ ಮಾಡಿಬಿಟ್ಟಿರೋದ್ರಿಂದ ಆರೋಪನ ಆಫೀಸರ್ಸ್ ಬಿಟ್ಟುಬಿಟ್ಟಿದ್ದಾರೆ ಅವ್ರ ಕೈಯಿನ. ಇಲ್ಲ, ಹೌದು. ಹಾಗಾಗಿ ದೇ ಆರ್ ಪ್ರೊಟೆಕ್ಟೆಡ್ ಈಗ. ಯಾರು? ಯೂನಿಯನ್ ಬ್ಯಾಂಕ್. ಸೊ ಯೂನಿಯನ್ ಬ್ಯಾಂಕ್ ಹ್ಯಾಸ್ ನಥಿಂಗ್ ಟು ಲೂಸ್ ಇಲ್ಲಿಗ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಈಸ್ ಇಡಿ. ಇಡಿ ಡಿಫರೆನ್ಷಿಯಲ್ ಮನಿ ಲಾಂಡ್ರಿಂಗ್ ವ್ಯವಹಾರದಲ್ಲಿ ತಲೆ ಹಾಕಿರೋದವರು. ಅದಕ್ಕೂ SIT ತನಿಖೆಗೂ ಸಂಬಂಧವಿಲ್ಲ. ಮ್ಯಾಟರ್ ಒಂದೇ ಅಲ್ಲ ಸರ್. ಪ್ರಕರಣ ಬೇರೆ, ಮಾರ್ಗ ಬೇರೆ. ಇದು ಮನಿ ಲಾಂಡ್ರಿಂಗ್, ಇದು ವಂಚನೆ, ದೋಖಾ 420 ಡ್ಯಾಶ್. ಅಲ್ಲಿ ಮನಿ ಲಾಂಡ್ರಿಂಗ್ ಇದೆ. ಹಾಗಾಗಿ ಅವರು ಚಾರ್ಜ್ ಶೀಟ್ ಆಗಿದೆ. ಅದರ ಪ್ರಕಾರದಲ್ಲಿ ಏನಿದೆಯೋ ಅದು ಮುಂದುವರಿಯತ್ತೆ. ಅದಕ್ಕೇನು ಸ್ಟೇ ಆಗಲ್ಲ, ಸ್ಟೇ ಅದು ಈ ಪ್ರಕರಣದಲ್ಲಿ ಆಗಲ್ಲ. ಆಗೋದೇ ಆಗಬೇಕಾಗಿದ್ದಿದ್ರೆ ದಿ ನ್ಯಾಯಮೂರ್ತಿಗಳು ಥರೋಲಿ ಅದನ್ನು ಇನ್ ಎ ಸ್ಪೆಸಿಫಿಕ್ ಟರ್ಮ್ಸ್ ಅಲ್ಲಿ ಡಿಸ್ಮಿಸ್ ಮಾಡಿರೋರು, ಹೇಳಿರೋರು. ಅದಿಲ್ಲ. ಸೊ ಮೂರನೇದು, ಸಿಬಿಐ ತನಿಖೆ ಮಾಡ್ಕೊಳ್ಳೋಕ್ಕೆ ಅವ್ರ ಮೂಲ FIR ಏನಿದೆ ಅವರ ಬಳಿ, ಅದರ ತನಿಖೆ ಮುಂದುವರಿಯಲಿ ಅಂತ. ಕಾರಣ ಸಿಬಿಐ FIRನಲ್ಲಿ ಆಗಿರೋ ತನಿಖೆ ಆಫೀಸರ್ಸ್ ಮೇಲೆ, ಬ್ಯಾಂಕಲ್ಲಿ ಬ್ಯಾಂಕ್ ಆಫೀಸರ್, ಹೌದು, ಬ್ಯಾಂಕ್ ಆಫೀಸರ್ಸ್ ಮೇಲೆ. ಹಾಗಾಗಿ ಆ ತನಿಖೆ ಮುಂದುವರಿಬಹುದು, ಅದರಲ್ಲಿ ಏನಿದೆ ಅಂತ ಕೋರ್ಟ್ ಹೇಳಿದೆ. ಸೊ ಅದಕ್ಕೆ ಸ್ಟೇ ಮಾಡೋಕ್ಕಂತೂ ಆಗಲ್ಲ. ಸೊ ಹಾಗಾಗಿ ಆ ತನಿಖೆ ಮುಂದುವರಿಯುತ್ತೆ ನ್ಯಾಯಾಲಯದ ಆದೇಶದ ಪ್ರಕಾರ. ಓಕೆ, ಇದಿಷ್ಟು ಕಾನೂನಾತ್ಮಕ ವಿಚಾರ. ಈಗ ರಾಜಕೀಯ ಅಥವಾ ಸಾರ್ವಜನಿಕ ಅರ್ಥ ಮಾಡಿಕೊಂಡಿರೋ ವಿಚಾರ. ರಾಜಕೀಯವಾಗೇನು ಸ್ವಾಗತಿಸ್ತಾ ಇದ್ದೀವಿ, ರಿಲೀಫ್. ಸಾರ್ವಜನಿಕರಿಗೇನು ಎಲ್ಲ ಮುಳುಗೋಯ್ತಂಗಾರೆ ಹೋಯ್ತಿದೋ ಅಂತ. ಮುಳುಗ್ ಹೋಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಪೊಲಿಟಿಕಲಿ ಇವತ್ತಿಗೆ ಅದು ರಿಲೀಫ್ ಅಂತಾನೆ ಇದ್ದಂಗಿದೆ ಮೇಲ್ನೋಟಕ್ಕೆ. ಯಾರಿಗೆ? ಮಂತ್ರಿಮಂಡಲದಿಂದ ಹೊರಕ್ಕೆ ಹೋಗಿರುವ ನಾಗೇಂದ್ರಗೋ ಡ್ಯಾಶು 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 ಯಾರ್ಯಾರಿಗೋ. ಬಟ್ ಅಲ್ಲ ಮುಂದಿನ ದಿನಗಳಲ್ಲಿ ಅಂತ ನನ್ನ ಭಾವನೆ. ಸದ್ಯಕ್ಕೆ ಮುಗ್ದಂಗೆ ಕಾಣಿಸ್ತು. ಹಾಗೇ ಆಗಬೇಕು ಅಂತಿಲ್ಲ, ಬಟ್ ಆಗಲೇಬಾರ್ದು ಅಂತಾನೂ ಇಲ್ಲ. ಈಗಲೇ ಹೇಳ್ಬಿಡ್ತೀನಿ ನಾನು. ಇಫ್ ಸಿಬಿಐ ಪರ್ಸ್ಯೂಸ್ ಇಟ್ಸ್ ಇನ್ವೆಸ್ಟಿಗೇಷನ್, ಸಿಬಿಐ ತನ್ನ ತನಿಖೆಯನ್ನು ಹಠ ಹಿಡಿದು ಬೆನ್ನು ಹತ್ತಿ ಮುಂದಕ್ಕೆ ಹೋದರೆ, ಅಧಿಕಾರಿಗಳಿಂದ ಅದು ಲೂಪ್ ಸಿಸ್ಟಮ್ ಅಲ್ಲಿ ನೆಕ್ಸ್ಟ್ ಅಕ್ಯೂಸ್ಡ್ಗಳಾದಂಥ ಅದ್ಯಾರೋ ಸತ್ಯನಾರಾಯಣ, ವರ್ಮಾ, ಪರ್ಮಾ ಇವ್ರಿಗೆಲ್ಲದಕ್ಕೂ ಬರಬಹುದು. ಅಲ್ಲಿಗೆ ಬರ್ಬೋದು ಅವ್ರ ತನಿಖೆಯಲ್ಲಿ. ಅವರು ತನಿಖೆಯನ್ನು ನಿರ್ದಿಷ್ಟವಾಗಿ ಇಷ್ಟರಲ್ಲೇ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ಆಗೇನಾಗುತ್ತೆ, ಅವ್ರು ಅಲ್ಲಿಗೆ ಬರ್ಬೋದು. ಅಲ್ಲಿಂದ ಅವರು ಯಾರದ್ದೋ ಹೆಸರು ಹೇಳುತ್ತಿದ್ದಾರೆ ಅಂತ ಇವತ್ತು ನಾವು ಹೊರಗೆ ಹೋಗಿಬಿಟ್ಟೆವು, ಬಚಾವಾದೆವು ಎಂಬ ಹೆಸರು ಪ್ರಸ್ತಾಪವಾಗಬಹುದು. ಅದರ ವ್ಯಾಪ್ತಿ ಇಂತಿಷ್ಟೇ ಅಂತೇನಿಲ್ಲ, ಹಂಗಾಗಲ್ಲ. ಹಾಗಾಗಿ ಮೇಲ್ನೋಟಕ್ಕೆ ನೇರವಾದ ಸಿಬಿಐ ಎನ್ಕ್ವೈರಿ ಇಲ್ಲಿ ನಡೆಯದಿದ್ದರೂ
CBI ಎನ್ಕ್ವೈರಿ FIRಗೆ ಯಾವುದೇ ತಡೆ ಇಲ್ಲದಿರುವುದರಿಂದ ಆಸ್ ಆನ್ ಟುಡೇ ನ್ಯಾಯಮೂರ್ತಿಗಳು ಅಧಿಕಾರ ವ್ಯಾಪ್ತಿಗಳನ್ನು ಅವರು ಇತ್ಯರ್ಥ ಮಾಡಿರೋದರಿಂದ ಇದು ಇನ್ಯಾವುದೋ ರೂಪದಲ್ಲಿ ಮುಂದುವರಿಯುತ್ತೆ ಅನ್ನೋದು ನನ್ನ ಭಾವನೆ. ಇನ್ನು ನಮ್ಮ ದೃಷ್ಟಿಕೋನ ಏನು ಜನರದ್ದು? ಏನು ಸರ್? ಮರ್ಯಾದೆಯಿಂದ ಹಲ್ಮುಡಿ ಕಟ್ಕೊಂಡು ಮೂಗಿಡ್ಕೊಂಡು ಕಾಸನ್ನು ತಂದು ಇಡೀ ನಮ್ಮ ಮುಂದೆ ವಾಪಸ್ ರಾಜ್ಯದ ಜನಕ್ಕೆ ಎಲ್ಲಿ ಹೋಯ್ತು? ಲೂಟಿ ಹೊಡೆದು ತಿಂದು ಹೋಗಿರೋವಂಥ ಕಚಡಗಳಿಗೆ ಅಲ್ಲಲ್ಲೇ ಒದ್ದು ಒಳಗಾಕ್ಬೇಕು ಅವ್ರನ್ನೆಲ್ಲ. ಅವನು ಯಾವನಾರಾಗಿರಲಿ, ಅವನು ಒಂದು ಜಾತಿ ಕಷ್ಟದಲ್ಲಿರಬಹುದು, ಸಂಕಷ್ಟದಲ್ಲಿರಬಹುದು ಅನ್ನೋದಕ್ಕೆ ಸಹಾಯವಾಗಲಿಕ್ಕೆ ಇಟ್ಟ ದುಡ್ಡನ್ನು ಲೂಟಿ ಹೊಡೆದಂಥ ಕಂತ್ರಿಗಳನ್ನು ಬಿಡ್ಕೂಡ್ದು, ದುಡ್ಡು ತರಬೇಕು, ಅವ್ರಿಗೂ ಶಿಕ್ಷೆ ಬಿಡ್ಕೂಡ್ದು ಅವ್ರುಗಳನ್ನು. ಮತ್ತೆ ಅದರಲ್ಲಿ ದುಷ್ಟ ರಾಜಕಾರಣ ಮಾಡೋದಾದರೆ ನಿಮ್ಮಂಥ ಮತಿಗೆಟ್ಟವರು ಇನ್ನೊಬ್ಬರು ಇಲ್ಲವೇ ಇಲ್ಲ ಅಂತ ನನ್ನ ವಾದ. ಮತ್ತು ST ಹಿಂದುಳಿದ ಇದೆಲ್ಲ ನಿಮ್ಮ ಬೋಗಸ್ಸು ಸ್ಟೇಟ್ಮೆಂಟ್ಗಳನ್ನು ಸ್ಪಷ್ಟ ನಿರ್ಧಾರಕ್ಕೆ ರಾಜ್ಯದ ಜನ ಬರಬೇಕಾಗ.